ಹೆಲೋ ಶಮಸ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತಾ ಇದ್ದೀವಿ. ಹಾಗೆ ನಾವು ತುಂಬ ಚೆನ್ನಾಗಿದ್ದೀವಿ. ಸೊ ನಿಮ್ಗೆ ಆಲ್ರೆಡಿ ಟೈಟಲಲ್ಲಿ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂತ. ಹೌದು, ಹಾಸನಲ್ಲಿದ್ದೀವಿ. ಸೊ ಈ ವಿಡಿಯೋ ಬಂದುಬಿಟ್ಟು ಹಾಸನ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಬಗ್ಗೆ, ಸೊ ಅದರಲ್ಲೂ ಎಕ್ಸ್ಪೆಷಲಿ BJPಯ ಬಗ್ಗೆ. ಸೊ ಈ ವಿಡಿಯೋದಲ್ಲಿ ನಾವು BJP ಸಪೋರ್ಟರ್ಸ್ನ ಮಾತಾಡಿಸ್ತೀವಿ. BJPಗೆ ಏನು ವೋಟ್ ಹಾಕಬೇಕು, ಅದರ ಅವ್ರು ಏನೇನು ಕೆಲಸಗಳು ಮಾಡಿದ್ದಾರೆ ಅನ್ನೋದನ್ನ BJP ಸಪೋರ್ಟರ್ಸ್ ನಮಗೆ ತಿಳಿಸ್ಕೊಡ್ತಾರೆ. ಅದೇ ರೀತಿ ಹಾಸನ ವಿಧಾನಸಭಾ ಕ್ಷೇತ್ರದ BJP ಅಭ್ಯರ್ಥಿ ಆಗಿರ್ತಕ್ಕಂಥ ಶ್ರೀಯುತ ಪ್ರೀತಮ್ ಜೆ ಗೌಡ್ರನ್ನು ಮಾತಾಡ್ಸೋ ಅಂಥ ಒಂದು ಪ್ರಯತ್ನ ಇಲ್ಲಿ ಮಾಡಿದ್ದೀವಿ. ಸೊ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ, ಯಾಕಂದರೆ ನಿಮಗೆ ವೋಟ್ ಹಾಕಬೇಕಾದ್ರೆ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಸ್ಕಿಪ್ ಮಾಡ್ದೇ ಕೊನೆ ತನಕ ಈ ವಿಡಿಯೋ ನೋಡಿ. ಸೊ ಬನ್ನಿ, ಮೊದಲನೆಯ BJP ಸಪೋರ್ಟರ್ನ ನಾವು ಮಾತಾಡ್ಸೋಣ. ಯಾರು ಬರ್ತಾರೆ ಈ ಸಲ ಹಾಸನ? ಟ್ರೆಂಡ್ ನೋಡಿದರೆ BJP ಬರೋ ಅಂದಾಜಿದೆ. ಯಾಕೆಂದ್ರೆ ಕೆಲಸ ಮಾಡಿದ್ದಾರೆ ಅವರು, ಹಾಗಾಗಿ ಅವ್ರು ಬರೋ ಅಂದಾಜಿದೆ ಅಂತ ಹೇಳಿ BJPನೇ ಬರಬೇಕು. ಆಮೇಲೆ ಪ್ರೀತಮ್ ಗೌಡ್ರೇ ಬರಬೇಕು. ಯಾಕೆಂದರೆ ಅವರು ಕೆಲಸ ಮಾಡಿದ್ದಾರೆ, ಮತ್ತು ಇನ್ನೊಂದು ಬಂದವರಿಗೆ ಗೌರವ ಕೊಡ್ತಾರೆ. ಯುವಕರಿಗೆ, ಆಮೇಲೆ ವಯಸ್ಸಾದವರಿಗೆ, ವೃದ್ಧರಿಗೆ ಅವರು ಬೇಕಾದಂಗೆ ವ್ಯವಸ್ಥೆ ಮಾಡಿದ್ದಾರೆ. ಅದು ಎರಡನೇ ಮಾತಿಲ್ಲ. ಹಂಗಾಗಿ ನಮ್ಮ ಪ್ರೀತಮ್ ಗೌಡ್ರು 50,000 ಏನು ಹೇಳಿದ್ದಾರೆ, ಆ ಲೀಡರ್ ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಪ್ರೀತಮ್ ಗೌಡ್ರು ಬರ್ತಾರೆ. ಏನಕ್ಕೆ ಸರ್? ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಪಾರ್ಕ್ ಮಾಡಿದ್ದಾರೆ, ಪ್ರತಿಯೊಂದು ಮಾಡಿದ್ದಾರೆ. ಎಲ್ಲ ಅನುಕೂಲ ಆಯ್ತು ಸರ್. ಇಲ್ಲಿ ಎಲ್ಲಿ ನೋಡಿದ್ರೆ ಈಜುಡಿ ಇದಲ್ಲ, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಭಾರಿ ಗಲೀಜ್ ಆಗೋಯ್ತು. 40 ವರ್ಷ ಆಗಿಲ್ಲ ಅದು, ಈಗೆಲ್ಲ ಈಜುಡಿ ಅಂತೂ ಎಲ್ಲ ಕಡೆ ಗಲೀಜ್ ಆಗೋಯ್ತು. ಯಾರು ನೋಡಿದ್ರೆ ಹರಿಯೋದು ಅದೆಲ್ಲ ಕ್ಲೀನ್ ಮಾಡಿದ್ದಾರೆ. ಇವರೇ ಬರ್ಬೇಕು ಸರ್. ನಾವು ಸರ್ ರೇಟಲ್ಲಿ ಗೆಲ್ತಾರೆ ಸರ್. ಈಗ ನೆಕ್ಸ್ಟ್ ಯಾವರೊಬ್ರು ಶಾಸಕರು ಬರ್ತಾರಲ್ಲ, ಅವರು ಈ ಯಾವೊಂದು ಅಭಿವೃದ್ಧಿ ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಬರ್ರಿ ಸರ್. ನಮ್ಮ ಹಾಸನಕ್ಕೆ ITBP ಅಂತ ಇದು ಮಕ್ಕಳು ಇಂಜಿನಿಯರ್ B ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಡೆಲ್ಲಿ, ಅಲ್ಲಿ ಬೆಂಗಳೂರು ಹೋಗ್ತಾರಲ್ಲ ಸರ್. ಇಲ್ಲಿ ಲೋಕಲ್ ಇರುವಂತವರಿಗೆ ಒಳ್ಳೇದಾಗುವಂತ ಒಂದು ಕಂಪನಿ ಬೇಕು, ಉದ್ಯೋಗ ಸೃಷ್ಟಿ ಮಾಡಬೇಕು. ಅದು ನೆಕ್ಸ್ಟ್ ಯಾರೇ ಶಾಸಕರು ಬಂದ್ರೆ ಆ ಕೆಲಸ ಪ್ರೀತಮ್ ಗೌಡ್ರು ಮಾಡ್ತಾರೆ. ನಂಬಿಕೆ ಇದೆ ಅಂತ ನನಗೆ ಇದೆ ಸರ್. 100% ಮಾಡ್ತಾರೆ ಸರ್. ಸೊ ಯಾರು ಬರ್ತಾರೆ ಈ ಸಲ? ಪ್ರೀತಮ್ ಗೌಡ್ರೆ ಬರ್ಬೋದು. ಪ್ರೀತಮ್ ಗೌಡ್ರು ಬರ್ತಾರೆ ಅಂತ ಹೇಳ್ತೀರಾ? ಯಾವ ಕಾರಣಕ್ಕೆ? ಎಲ್ಲ ಹಾಸನ ಇದೆಲ್ಲವ ಈಗ ಅವಾಗ ಹೆಂಗಿತ್ತು ಇವಾಗ ಹೆಂಗಿದೆ ಅಂದ್ರೆ, ಹಾಸನ ಮೊದ್ಲು ಏನು ಇರ್ಲಿಲ್ಲ. ಈಗ ರೋಡು ಎಲ್ಲ ರೋಡ್ ಎಲ್ಲ ಅಚ್ಚುಕಟ್ಟು ಮಾಡಿ ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ಅವ್ರ ಕಡೆಯಿಂದ ಎಲ್ಲ ಗೆಲ್ಬೇಕು ಅಂತ ನಮ್ಮ ಉದ್ದೇಶ. ಅವರೇ ಗೆದ್ದೇ ಗೆಲ್ತಾರೆ ಅವರೇ. ಓಕೆ, ಯಾರು ಬರ್ತಾರೆ ಈ ಸಲ ಹಾಸನದಲ್ಲಿ? ಇಲ್ಲಿ ಹಾಸನಲ್ಲಿ ಪ್ರೀತಮ್ ಗೌಡ್ರು ಬರ್ತಾರೆ. ಖಂಡಿತ 100% ಪ್ರೀತಮ್ ಗೌಡ್ರು ಬರೀ ಬಾರ್ ರಾಜಕೀಯ ಮಾಡ್ತಾವ್ರೆ ಅಂತ ಹೇಳ್ತಾರಲ್ಲ, ಯಾವ ವಿರೋಧದವ್ರು ಹೆಂಗ್ ಬೇಕಾದ್ರೆ ಹೇಳ್ತಾರೆ ಸರ್. ಅವ್ರೇನು ಮೈಯಲ್ಲಿ ಮಾಡೇ ಬೇಜಾರು ಮಾಡ್ಕೊಂಡಿದ್ದಾರೆ ಸರ್. ಅವರೆಲ್ಲ ಏನು ಸುಮ್ಮನೆ ಏನೋ ಒಂದು ಇದಕ್ಕೆ ಹೇಳ್ಬೇಕು ಹೇಳ್ತಾ ಇದ್ದಾರೆ ಸರ್. ಸೊ ಸರ್, ಈ ಸಲ ಹಾಸನದಲ್ಲಿ ಏನಾಗುತ್ತೆ? ಯಾರು ಬರ್ತಾರೆ? BJP ಪ್ರೀತಮ್ ಗೌಡ್ರು. BJP ಪ್ರೀತಮ್ ಗೌಡ್ರು ಬರ್ತಾರೆ. ಏನಕ್ಕೆ ಸರ್? ಸರ್, ಅವರು 20 ವರ್ಷದಿಂದ ಶಾಸಕರು ಪ್ರಕಾಶ್ ಅಣ್ಣರ ಇದ್ರು. ಅವರು ಏನು ಕೆಲಸ ಮಾಡ್ಸೋಕ್ಕಾಗಿರಲಿಲ್ಲ. ಇವತ್ತು ಇಷ್ಟು ವರ್ಷ ಈಗ ರೋಡ್ ಎಲ್ಲ ಕಾಂಕ್ರೀಟ್ ರೋಡು, ಚಿರಂಡಿ, ಪಾರ್ಕು ಎಲ್ಲ ಮಾಡಿ. ಓಕೆ ಸರ್, ಅಭಿವೃದ್ಧಿ ಅಂದರೆ ಚಿರಂಡಿ, ಪಾರ್ಕು, ರಸ್ತೆನೇ, ಅದು ಬಿಟ್ಟು ಬೇರೆ ಇಲ್ವಾ? ಮಾಡ್ಯಾರು. ತಾಲೂಕು ಆಫೀಸ್ ಮಾಡಿಸ್ತಾರೆ. ತಾಲೂಕು ಆಫೀಸ್ ಮಾಡ್ತಾ ಇದ್ದಾರೆ. ಆಮೇಲೆ ಫುಟ್ ವಾರ್ಡ್ ಮಾಡ್ಯಾರೆ. ಕಾರ್ನರಿಗೆ ಸೀಟು ಮಾಡ್ಕೊಟ್ಟಿದ್ದಾರೆ. ಆಟೋದವರಿಗೂ ಶೆಡ್ ಮಾಡ್ಯಾರೆ. ಸರ್, ಯಾರು ಬರ್ತಾರೆ ಸರ್? ಕೆಲಸ ಮಾಡಿದ್ದಾರೆ. ರೋಡಲ್ಲಿ, ಚರಂಡಿಯಲ್ಲಿ, ನೀರಲ್ಲಿ ಪ್ರತಿಯೊಂದು ಅಭಿವೃದ್ಧಿ ಮಾಡಿದ್ದಾರೆ. ಜನ ಬಡ ಕುಟುಂಬಗಳಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. 100% ಪ್ರೀತಮ್ ಗೌಡ್ರೆ ಬರ್ತಾರೆ ಅಂತೀರಾ? ಓಕೆ, ಯಾವುದೇ ಮೂಲದಿಲ್ಲ. 20,000 ಲೀಡರ್ ಅಲ್ಲಿ ಗೆದ್ದೇ ಗೆಲ್ತಾರೆ. ಅಲ್ಲ, 50,000 ಅಂತಿದ್ರಲ್ಲ? 50,000 ಬೇಡ, 50,000 ಬೇಡ, 20,000 ಲೀಡರ್ ಗೆದ್ದೇ ಗೆಲ್ತಾರೆ. ಕಾಲೇಜ್ಗಳು ಕಟ್ಸಿದ್ರು. ಅದೇ ತರ ನೆಕ್ಸ್ಟ್ ಹಾಸನಕ್ಕೆ ಇನ್ನೇನು ಬರಬೇಕು? ಇನ್ನು ಏನೇನೋ ಬರಬೇಕು ಸರ್. ಅದು ಮುಂದೆ ಇನ್ನೇನೋ ಇದಾವೆ, ಅವೆಲ್ಲ ನಮಗೆ ಗೊತ್ತಿರಲ್ಲ. ನಮಗೆ ಆಟೋ ಓಡಿಸೋದು ನಮಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಮುಂದೆ ಏನೇನು ಮಾಡಬೇಕು ಅಭಿವೃದ್ಧಿ. ಅಲ್ಲ, ನಿಮಗಿದು ನನಗೆ ಓಕೆ, ನೆಕ್ಸ್ಟ್ ಬರೋ ಸರ್ಕಾರದಿಂದ ನನಗೆ ಇದು ಬರಬೇಕು ಅಂದರೆ ಏನು ಬರಬೇಕು? ಬರೋ ಸರ್ಕಾರದೇನಂದರೆ ಯಾವ ಥರ ಇದೆ ನಿಮಗೆ? ಯಾವ ಥರ? ಈಗ ಒಂದು ಡಿಮ್ಯಾಂಡು, ಈಗ ನಮಗೆ ಒಂದು IIT ಬೇಕು ಅಂತ ಇರುತ್ತೆ, ಅಥವಾ ಇಲ್ಲೊಂದು IT ಕಂಪ್ನಿಗಳು ತರಬೇಕು ಅಂತ ಇರುತ್ತೆ. ಆ ಥರ ಲೆಕ್ಕಾಚಾರದಲ್ಲಿ ನಿಮ್ಮ ಡಿಮ್ಯಾಂಡ್ ಏನು? ನೆಕ್ಸ್ಟ್ ಬರೋ ಶಾಸಕರು ಈ ಒಂದು ಕೆಲಸನ ಮಾಡ್ಕೊಡ್ಬೇಕು ನಮಗೆ ಅಂತ. ನಮಗೆ ನೀವು ಪ್ರೀತಮ್ ಗೌಡ್ರೆ ಅವರೇ ಮಾಡ್ಕೊಡ್ತಾರೆ ಅಷ್ಟೇ. ಏನು ಕೇಳೋ ಅವಶ್ಯಕತೆ ಇಲ್ಲ ಅಂತ. ಏನು ಕೇಳಿಸಿಲ್ಲ, ಅವ್ರಿಗೆ ಗೊತ್ತು ಏನೇನು ಮಾಡಬೇಕು, ಹಾಸನಕ್ಕೆ ಏನೇನು ಬಿಡಬೇಕು ಅನ್ನೋದೆಲ್ಲ ಅವ್ರಿಗೆ ಗೊತ್ತು ಅವ್ರಿಗೆ. ಓಕೆ, ಪ್ರೀತಮ್ ಗೌಡ್ರಿಗೆ. ಓಕೆ,
ಹಂಗಾಗಿ ಅವರೇ ನಮಗೆ ಬರಲೇಬೇಕು, ಅವರೇ ಗೆಲ್ಲಲೇಬೇಕು. ನಿಮ್ಮ ಪ್ರಕಾರ ಈ ಸಲ ಹಾಸನದಲ್ಲಿ ಯಾರು ಬರ್ತಾರೆ? 100% ಪ್ರೀತಮ್ ಗೌಡ. ಪ್ರೀತಮ್ ಗೌಡ್ರು ಬರ್ತಾರೆ. ಯಾಕೆ ಸರ್? ಒಳ್ಳೆ ಕೆಲಸ ಮಾಡೋನು ನಿಯತ್ತಾಗವನ. ಓಕೆ, ನಿಮ್ಮ ಪ್ರಕಾರ ಈಗ ಸ್ವರೂಪ್ ಅವ್ರದ್ದು ಒಳ್ಳೆ ಕಾಂಪಿಟೇಷನ್ ಇದೆ ಅಂತ, ಫೈಟ್ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಫೈಟ್ ಏನಾರು ಮಾಡ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ, ಪ್ರೀತಮ್ ಗೌಡ್ರು ಬಂದೇ ಬರ್ತಾರೆ 100%. ಸೊ ಸ್ನೇಹಿತರೆ, ನಮ್ಮ ಜೊತೆ ಇವತ್ತು ಯುವ ರಾಜಕಾರಣಿ ಹಾಗೂ ತಮ್ಮ ಅಭಿವೃದ್ಧಿ ಕೆಲಸದಿಂದನೇ ಹಾಸನದ ಮನೆ ಮನೆ ಮಾತಾಗಿರ್ತಕ್ಕಂತಹ ಶ್ರೀಯುತ ಪ್ರೀತಮ್ ಜೇಗೌಡರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ರಾಜಕಾರಣದಲ್ಲಿ ಚೆನ್ನಾಗಿದ್ದೀನಿ. ಮಳೆ ಸ್ವಲ್ಪ ಕಸಿ ಬಿಸಿ ಆಗ್ತಾ ಇದೆ, ಹೊರಗಡೆ ಕ್ಯಾಂಪೇನ್ ಮಾಡಕ್ ಆಗ್ತಿಲ್ಲ. ಓಕೆ, ಅದರ್ವೈಸ್ ಐ ಆಮ್ ಗುಡ್. ಫ್ಯಾಂಟಾಸ್ಟಿಕ್ ಸರ್. ಸರ್, ಈಗ ಆಲ್ಮೋಸ್ಟ್ ಒಂದು ತಿಂಗಳಿಂದ ನೀವು ಕ್ಯಾಂಪೇನ್ ಶುರು ಮಾಡ್ತಾ ಇದ್ದೀರಾ ಸರ್. ಹೇಗಿದೆ ರೆಸ್ಪಾನ್ಸ್ ಹಾಸನ ಜನತೆ ಕಡೆಯಿಂದ? ಒಂದ್ ತಿಂಗಳಿಂದ ಕ್ಯಾಂಪೇನ್ ಮಾಡ್ತಿರೋದು ವಿರೋಧ ಪಕ್ಷದವರು. ಯಾಕಂದ್ರೆ ಟಿಕೆಟ್ ಫೈನಲೈಸ್ ಆಗಿದ್ದವ್ರು ಒಂದ್ ತಿಂಗಳಿಂದ. ಓಕೆ, ನಾನು 5 ವರ್ಷದಿಂದ ಫೀಲ್ಡ್ ಅಲ್ಲಿ ಇದ್ದೀನಿ. 5 ವರ್ಷದಿಂದ ಜನರ ಸೇವೆ ಮಾಡ್ತಾ ಇದ್ದೀನಿ. ನಿರಂತರವಾಗಿ ಜನರ ನಡುವೆ ಇರುವಂತ ರಾಜಕಾರಣಿ ಪ್ರೀತಮ್ ಗೌಡ. ಹಾಗಾಗಿ ಚುನಾವಣೆನೂ ಕೂಡ 5 ವರ್ಷದಿಂದ ಮಾಡ್ತಾ ಇದ್ದೀನಿ. ಸರ್, ಈಗ ಹೇಗಾಗಿದೆ ಅಂತ ಅಂದ್ರೆ ಎಲ್ಲರೂ ಮಾತಾಡ್ತಾ ಇರೋದು ಒಂದೇನೆ, ಪ್ರೀತಮ್ ಅವರು ಬರೀ ರೋಡ್ ಹಾಕ್ಸಿದ್ದಾರೆ, ಚರಂಡಿ ಹಾಕ್ಸಿದ್ದಾರೆ ಅಂತ. ಎಷ್ಟೊಂದು ಜನಕ್ಕೆ ನೀವು ಇನ್ನೂ ಮಾಡಿರ್ತಕ್ಕಂತಹ ಎಷ್ಟೊಂದು ಕೆಲಸಗಳು ಗೊತ್ತಿಲ್ಲ. ಇನ್ನು ಎಷ್ಟೊಂದು ಜನಕ್ಕೆ ಅದನ್ನ ತಿಳ್ಕೊಳ್ಳೋ ಅಂತ ಒಂದು ಮೀಡಿಯಾ ಸಿಕ್ಕಿರ್ಲಿಲ್ಲ. ಸೊ ಸರ್, ನಮ್ಮ ಈ ಒಂದು ಮೀಡಿಯಾ ಥ್ರೂ ನೀವು ಏನೇನ್ ಕೆಲಸಗಳು ಮಾಡಿದೀರಾ ಅಂತ ಒಂದು 2-3 ಎಡಿಷನಲ್ ಅವ್ರಿಗೆ ಹೇಳ್ಬೋದಾ? ರೋಡ್ ಚರಂಡಿ ಮಾಡಿರೋದೇ ಡೆವಲಪ್ಮೆಂಟ್. ಕಾರಣ 40 ವರ್ಷಕ್ಕೆ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಈ ಜಿಲ್ಲೆಯಲ್ಲಿ 4 ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿ ರೋಡು ಚರಂಡಿನೇ ಮಾಡಕ್ಕಾಗದೆ ಇದ್ದಾಗ ಬೇರೆದ್ರದನ್ನ ಹೇಳಿ ನಾನು ಓವರ್ ಸ್ಟೆಪ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬೇಸಿಕ್ ನೀಡ್ಸ್ ಏನಿತ್ತು ಆ ನೀಡ್ಸ್ ಮಾಡಿದೀನಿ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ ಮತ್ತೆ ಅವರ ಪ್ರೀತಿ ನನ್ನ ಮೇಲಿದೆ. ಅದ್ರ ಜೊತೆಯಾಗಿ ಬಹಳಷ್ಟು ಕೆಲಸಗಳಾಗಿದೆ, ಕಣ್ಣಿಗೆ ಕಾಣುವಂತ ಕೆಲಸಗಳು. ಆ ಕೆಲಸಗಳಿಂದ ಜನರು ಸಂತೃಪ್ತರಾಗಿದ್ದಾರೆ. ನೀವು ಯಾವುದೇ ಏರಿಯಾಗ ಹೋಗಿ, ಯಾವುದೇ ಹಳ್ಳಿಗೆ ಹೋಗಿ ಆಶ್ಚರ್ಯ ಅನ್ಸ್ಬೋದು, ಅದ್ರ ವಾಸ್ತವ. 80% ಜನ ಪ್ರೀತಮ್ ಗೌಡನ್ ಪರ ಇದ್ದಾರೆ. ಕಾರ್ಯಕರ್ತರು JDS ಪರ ಕಾರ್ಯಕರ್ತರು ಸಹಜವಾಗಿ ಅವ್ರ ಪಕ್ಷದ ಪರ ಮಾತನಾಡ್ತಾರೆ. ಕಾರಣ ಹಾಸನದ ಒಬ್ಬ ರಾಜಕಾರಣಿಗಳು ದೇಶದ ಪ್ರಧಾನಮಂತ್ರಿ ಆಗಿರುವಂತ ಜಿಲ್ಲೆ ಹಾಸನ, ಶಾಸಕರಾಗಿ, ಸಂಸದರಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಮಂತ್ರಿ ಆಗಿದ್ದಾರೆ. ಹಾಗಾಗಿ ಅವ್ರದೇ ಆದ ವೋಟ್ ಬ್ಯಾಂಕ್ ಇದೆ. ಅದನ್ನ ಬಿಟ್ಟು ಜನಸಾಮಾನ್ಯರು ನನಗೂ ರಾಜಕಾರಣಕ್ಕೂ ಸಂಬಂಧ ಇಲ್ಲ ಅನ್ನೋರು ಸಹಜ ಆಯ್ಕೆ ಪ್ರೀತಮ್ ಗೌಡ. ಅದು 80% ಇದೆ. 20% ಅವ್ರ ಕಾರ್ಯಕರ್ತರು ಇರ್ತಾರೆ. ಹಾಗಾಗಿ ನಾನು ತಪ್ಪು ಅಂತ ಹೇಳೋದಿಲ್ಲ. ಈ ಎಲ್ಲ ಕಾರಣದಿಂದನೇ ಹಾಸನ ಕ್ಷೇತ್ರ ಅಭಿವೃದ್ಧಿ ಅಂತ ಹೇಳಿದ್ರೆ ಹಾಸನ, ರಾಜಕಾರಣ ಅಂತ ಹೇಳಿದ್ರೆ ಹಾಸನ ಅಂತ ಹೇಳಿ ಪ್ರಚಲಿತ ಆಗಿದೆ. ಹೌದು, ನಿಜ. ಇವತ್ತು ಕಂಪ್ಲೀಟ್ ಕರ್ನಾಟಕ ಏನ್ ವಿಧಾನಸಭೆ ಎಲೆಕ್ಷನ್ ಇದೆ ಅದರಲ್ಲೂ ಕಂಪ್ಲೀಟ್ ಕೇಂದ್ರ ಬಿಂದುವಾಗಿರೋದು ನಮ್ಮ ಹಾಸನ. ಯಾಕೆ ಅಂತ ಅಂದ್ರೆ ಪ್ರೀತಮ್ ಗೌಡರು ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಸರ್, ಇದರಲ್ಲಿ ಇನ್ನೊಂದು ಪ್ರಶ್ನೆ, ಇನ್ನೊಂದು JDS ಅವರು ಅಥವಾ ವಿರೋಧ ಪಕ್ಷದವರು ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಪ್ರೀತಮ್ ಗೌಡ್ರಿಗೆ ಹೆದರಿಕೆ ಶುರುವಾಗಿದೆ. ಸೊ ಹೆದರಿಕೆ ಶುರುವಾಗಿರೋದ್ರಿಂದ ದಯವಿಟ್ಟು ನನಗೆ ಮತ ಹಾಕಿ, ಇಲ್ಲ ಹಾಸನ್ ಬಿಟ್ಟು ಓಡಿಸ್ತಾರೆ ಅಂತ ಮಾತುಕತೆಗಳು ನಡೀತದೆ. ಸೊ ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ಪ್ರೀತಮ್ ಗೌಡಂಗ್ ಭಯ ಆಗಿದ್ರೆ ನಿಮ್ ಜೊತೆ ಚುನಾವಣೆ ಒಂದಿನ ಇರಂಗ್ ಕುತ್ಕೊಂಡು ಹರಟೆ ಹೊಡಿತಾ ಇರ್ಲಿಲ್ಲ. ನಿಮಗೆ ಮುಖದ ಚಾರೆ ಹೋದ ಅಂತ ಕಲೆ ಇದೆ ಅನ್ಕೊಂಡಿದ್ದೀನಿ ಮಾಧ್ಯಮ ಮಿತ್ರರಿಗೆ. JDS ಕ್ಯಾಂಡಿಡೇಟ್ ಮುಖ ಹೋಗಿ ನೋಡ್ಕೊಂಡು ಬನ್ನಿ, ನಮ್ಮ ರೇವಣ್ಣ ಅವ್ರಿಗೆ ಮುಖ ಒಂದ್ಸಲಿ ನೋಡ್ಕೊಂಡು ಬನ್ನಿ. ಪ್ರೀತಮ್ ಗೌಡನ ಜೊತೆ ಅರ್ಧ ಗಂಟೆ ಕಾಫಿ ಕುಡಿತಾ ಮಾತನಾಡಿ ಯಾರಿಗೆ ಭಯ ಇದೆ, ಯಾರಿಂದ ಯಾರಿಗೆ ಭಯ ಹುಟ್ಟಿದೆ ಅನ್ನೋದನ್ನ ಒಂದ್ಸಲಿ ನೋಡ್ಕೊಂಡು ಬಂದ್ರೆ ನಿಮ್ಗೂ ಅರ್ಥ ಆಗುತ್ತೆ. ಪ್ರೀತಮ್ ಗೌಡ ಕಾನ್ಫಿಡೆನ್ಸ್ ಆಗಿ ಮಾತಾಡೋದು ನೋಡಿ ಅನೇಕರು ಪ್ರೀತಮ್ ಗೌಡನ್ ದುರಂಕಾರ ಅಂತ ಕೇಳ್ತಾರೆ. ದುರಂಕಾರ ಅನ್ನೋದು ಆಗದೇ ಇರೋ ವಿಚಾರದಲ್ಲಿ ಮಾತಾಡೋದು ಮಾತ್ರ ದುರಂಕಾರ. ಮಾಡಿರೋ ಕೆಲಸ ಮಾಡಿದಾನೆ ಅಂತ ಹೇಳ್ಕೊಳ್ಳೋಂಥದ್ದು ಕಾನ್ಫಿಡೆನ್ಸ್ ಅಂತಾಗುತ್ತೆ. ಕಾನ್ಫಿಡೆನ್ಸಿಗೂ ದುರಂಕಾರಕ್ಕೂ ವ್ಯತ್ಯಾಸಗಳನ್ನ ಅರ್ಥ ಮಾಡ್ಕೊಳ್ಳೋಂಥದ್ದನ್ನ ನನ್ನ ವಿರೋಧ ಪಕ್ಷದ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು. ಪ್ರೀತಮ್ ಗೌಡ ಊರು ಬಿಟ್ಟು ಓಡಿಸ್ತಾರೆ ಅಂತ ಹೆದರ್ತಾ ಇಲ್ಲ. ಜನಸಾಮಾನ್ಯರ ನಡುವೆ ಇರುವಂತ ಪ್ರೀತಮ್ ಗೌಡನ್ನ ಈ ರೀತಿಯಾಗಿ ಮಾತನಾಡಿದ್ರೆ ಜನಸಾಮಾನ್ಯರ ಕಥೆ ಏನಾಗ್ಬೋದು ಅನ್ನೋದನ್ನ ನಮ್ಮ ಜನರಿಗೆ ತಿಳಿಸುವಂತ ಕೆಲಸ ಮಾಡ್ತೀವಿ. ಪ್ರಜಾಪ್ರಭುತ್ವ ಅನ್ನೋ ವ್ಯವಸ್ಥೆಯಲ್ಲಿ ಚುನಾವಣೆಯನ್ನ ಪ್ರಕ್ರಿಯೆ ಏನಿದೆ, ಆ ಪ್ರಕ್ರಿಯೆಯಲ್ಲಿ ಏನ್ ಮಾತಾಡ್ತೀವಿ ನಾವು, ನಾನು ಈ ರೀತಿ ಕೆಲಸ ಮಾಡಿದ್ದೀನಿ, ನನಗೆ ಮತ ಕೊಡಿ. ಅವ್ರು ಈ ಕೆಲಸ ಮಾಡಿಲ್ಲ, ಹಾಗಾಗಿ ಅವರಿಗೆ ಮತ ಕೊಡಬೇಡಿ ಅಂತ ಕೇಳೋದೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಅದೇ ರೀತಿಯಾಗಿ ಅವರ ನಡವಳಿಕೆ ಯಾವ ರೀತಿ ಇರುತ್ತೆ, ನನ್ನ ನಡವಳಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ಜನಸಾಮಾನ್ಯರಿಗೆ ಅರ್ಥ ಮಾಡಿಸ್ಬೇಕು. ಆ ಕಂಪ್ಯಾರಿಸನ್ ಸ್ಟೇಟ್ಮೆಂಟ್ ಕೊಟ್ಟಾಗ ಮಾತ್ರ ಜನರಿಗೆ ಒಳ್ಳೇದು ಕೆಟ್ಟದ್ರ ನಡುವೆ ವ್ಯತ್ಯಾಸ ಗೊತ್ತಾಗಿ ಅವ್ರು ಆಯ್ಕೆ ಮಾಡ್ಕೊಳ್ಳೋಂಥದ್ದು. ನಾನು ನನ್ನ ಚುನಾವಣಾ ಭಾಷಣದಲ್ಲಿ ಹೇಳಿದ್ದೀನಿ, ಪ್ರೀತಮ್ ಗೌಡ ಕೆಲಸ ಮಾಡಿದ್ದಾನೆ ಅಂತ ಹೇಳಿ ನಿಮ್ಗನ್ಸಿದೆ, ಆದ್ರೆ ಈ ಕೆಲಸ ಮಾಡಿರೋದು ಸರಿ ಇಲ್ಲ, ಓಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಗೆ ಅಭಿವೃದ್ಧಿ ಆಗಿದೆ ಅಂದ್ರೆ ಪ್ರೀತಮ್ ಗೌಡಂಗೆ ಓಟ್ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತೀರಾ ಅಂತ ಕೆಲಸವನ್ನ ಮಾಡ್ತಾರೆ.
ಪ್ರೀತಮ್ ಗೌಡನ ಉಳಿಸ್ಕೊಳ್ಳೋದು ಬಿಡೋದು ನಿಮ್ದು ಅಂತೇಳಿ ಹೇಳಿದ್ದೀನಿ. ಆ ರಾಜಕಾರಣದಲ್ಲಿ ಪಾಸಿಟಿವ್ ನೆಗೆಟಿವ್ ಹೇಳಿದೆ ಓಟ್ ಯಾವ ರೀತಿ ಕೇಳ್ತೀರಿ? ಜಾತಿ ರಾಜಕಾರಣ ಮಾಡಿ ಕೇಳ್ತೀರಾ ಅಥವಾ ದೇಶ ಉಳಿಯುವಂತ ತುಷ್ಟೀಕರಣ ರಾಜಕಾರಣ ಮಾಡಿ ಕೇಳ್ತೀರಾ? ಯಾವುದನ್ನು ಕೇಳಿಕಾಲ ನಾನು ರಾಜಕೀಯಕ್ಕೆ ಹಾಸನ ಜಿಲ್ಲೆಯಲ್ಲಿ ಹೊಸ ಅರ್ಥವನ್ನ ಕಲ್ಪಿಸೋ ರೀತಿಯಲ್ಲಿ ಕೇವಲ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ರಾಜಕಾರಣ ಮಾಡೋದಕ್ಕೆ ನಾನು ಬಂದಿರೋದು. ನಾನು ಆರ್ಥೋಡಾಕ್ಸ್ ರಾಜಕಾರಣಿ ಅಲ್ಲ. ಅವ್ರು ಹೇಳಿದ ರೀತಿಯಲ್ಲಿ ನಾನು ಮಾತನಾಡೋದಕ್ಕೆ ನಾನು ಅವ್ರ ಪಕ್ಷದ ಅಭ್ಯರ್ಥಿ ಅಲ್ಲ. ಹೊಸತನವನ್ನ ಕೊಡ್ಲಿಕ್ಕೆ ಬಂದಿರೋಂತ ಒಬ್ಬ ವಿದ್ಯಾವಂತ ಯುವಕ, ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತ ಶಾಸಕ. ನನ್ನ ತಲೆಯಲ್ಲಿ ಏನಿದೆ ಅದನ್ನ ಜನಸಾಮಾನ್ಯರಿಗೆ ಹೇಳ್ತೀನಿ. ಜನಸಾಮಾನ್ಯರು ಪ್ರೀತಮ್ ಗೌಡ ಹೇಳ್ತಿರೋದು ಸರಿ ಅನ್ಸರ್ ಪ್ರೀತಮ್ ಗೌಡ ಕೈ ಹಿಡಿತಾರೆ, ಇಲ್ಲ ಹಳಬ್ರು ಮಾಡ್ತಿರೋದು ಸರಿ ಅನ್ನೋದಿದ್ದಿದ್ರೆ ನಂಗೆ 2018ರಲ್ಲಿ ಅವಕಾಶನೇ ಕೊಡ್ತಿರಲಿಲ್ಲ. ಪ್ರೀತಮ್ ಗೌಡನ ಹೊಸತನವನ್ನು ನೋಡಿ ಅವಕಾಶ ಕೊಟ್ಟಿದ್ದಾರೆ. ಆ ಹೊಸತನಕ್ಕೆ ರೂಪುರೇಷೆಯನ್ನ ಕೊಟ್ಟು ಕೆಲಸ ಮಾಡಿ ತೋರಿಸಿದ್ದಾನೆ. ಕೆಲಸ ಮಾಡಿರೋದಕ್ಕೆ ಜನರು ಒಪ್ಕೊಂಡಿರೋ ಕಾರಣಕ್ಕೆ 2023ರಲ್ಲಿ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಯಾರು ಲೀಡ್ ಅಂತ ಅನ್ಕೊಂಡು ಗೆಲ್ತಾರೆ ಅಂತ ಹೇಳಿದ್ರೆ ಹಾಸನ ವಿಧಾನಸಭಾ ಕ್ಷೇತ್ರದ ಪ್ರೀತಮ್ ಗೌಡ ಅಂತ. ಇಡೀ ಜಿಲ್ಲೆಯಲ್ಲಿ ನೀವು ಈ ಕಡೆ ಕೊನೆ ಒಣಗೂರು ಕೂಡಿಗೆ ಹೋಗಿ ಕೇಳಿ, ಸಕಲೇಶ್ಪುರದಿಂದ ಬಾರ್ಡ್ರದು, ಅಥವಾ ಇಲ್ಲಿ ಬಾಣಾವರದ ಬಾರ್ಡ್ರಿಗೆ ಹೋಗಿ ಕೇಳಿ, ಆ ಕಡೆ ಹಳ್ಳಿ ಮೈಸೂರು ಬಾರ್ಡ್ರಿಗೆ ಹೋಗಿ ಕೇಳಿ, ಈ ಕಡೆ ದೇವಿಹಳ್ಳಿ ನಮ್ಮ ಬೆಂಗಳೂರು ರೋಡಿಗೆ ಹೋಗಿ ಕೇಳಿ, ಬೇಲೂರು ರಸ್ತೆಯಲ್ಲಿ ಕೊನೆ ಊರು ಯಾವ್ದು ಸಿಗುತ್ತೆ ನಮಗೆ ಆ ಊರಲ್ಲಿ ಕೇಳಿ, ಚಿಕ್ಕಮಂಗ್ಳೂರು ಬಾರ್ಡರ್ ತನಕ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುವಂತ ಅಭ್ಯರ್ಥಿ ಯಾವುದು ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ಅಂತ ಹೇಳಿದ್ರೆ ಪ್ರೀತಮ್ ಗೌಡ ಅಂತ ಹೇಳಿ ಜಿಲ್ಲೆಯ ಜನ ಮಾತಾಡ್ತಿದ್ದಾರೆ. ನಿಜ, ಅದನ್ನು ಖಂಡಿತ ನಿಜ ಸರ್. ಸರ್ ಅದೇ ರೀತಿ ಈಗ ಹಾಸನ ಮುಂಚೆ ನಾವು 5 ವರ್ಷದ ಮುಂಚೆ ಹಾಸನ ನೋಡ್ತಾ ಇದ್ದಿದ್ದೇ ಬೇರೆ, ಇವಾಗ ಬಂದ್ರೆ ಹಾಸನ ನಮಗೆ ಕಾಣ್ತಕ್ಕಂಥದ್ದೇ ಬೇರೆ. ಅಭಿವೃದ್ಧಿ, ಈಗ ಒಂದು ಪಾರ್ಕ್ ಇರ್ಬೋದು, ಅಲ್ಲಿ ನೀಟ್ನೆಸ್ ಇರ್ಬೋದು, ಒಂದು ಕಸ ಎತ್ತಾಕದಿರ್ಬೋದು ಸರಿಯಾಗಿ. ಸೊ ಈ ತರ ನೀವು ಒಂದು ಮಟ್ಟಿಗೆ ಒಂದು ನೆಕ್ಸ್ಟ್ ಲೆವೆಲ್ಗೆ ಹಾಸನ ಕರ್ಕೊಂಡು ಹೋಗಿದ್ದೀರಾ. ಸೊ ಮತ್ತೆ ಇವಾಗ ಜನ ನಿಮ್ಮನ್ನ ವಾಪಸ್ ಆಯ್ಕೆ ಮಾಡಿ ಕಳಿಸಿದ್ರೆ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಪ್ಲಾನ್ ಹೇಗಿದೆ ಸರ್? ಒಂದೆರಡು ಯಾವ್ದಾದ್ರು, ಇಲ್ಲ ನಾನು ಇದನ್ನ ನನ್ನ ಈ ಅವಧಿಲಿ ಮಾಡ್ಬೇಕಾಗಿತ್ತು ಬಟ್ ಅದು ಮಿಸ್ ಆಯ್ತು, ನಾನು ನೆಕ್ಸ್ಟ್ನೇ ಅವಧಿನಲ್ಲಿ ಇದನ್ನ ಖಂಡಿತ ಇಂಪ್ಲಿಮೆಂಟ್ ಮಾಡ್ತೀನಿ ಅನ್ನೋದು ಯಾವ್ದಾದ್ರು ಪ್ರೋಗ್ರಾಮ್ಸ್ ಇದೆಯಾ ಸರ್? ನೋಡಿ, ಇದ್ರಲ್ಲಿ ಮಿಸ್ ಯಾವ್ದು ಆಗೇ ಇಲ್ಲ. ಹಂಗಂತ ಎಲ್ಲಾ ಕೆಲಸ ಮಾಡಿದೀನಿ ಅಂತ ದುರಂಕಾರದಿಂದ ಇರಲ್ಲ. ಬಹಳಷ್ಟು ಕೆಲಸಗಳಾಗಿದೆ ಈ 5 ವರ್ಷದ ಅವಧಿಯಲ್ಲಿ. ಆ 5 ವರ್ಷದ ಅವಧಿಯಲ್ಲಿ ಮೊದಲು 16 ತಿಂಗಳು ವಿರೋಧ ಪಕ್ಷದಲ್ಲಿದ್ದೆ. ಅದಾದ ನಂತರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು. ಇಡೀ ಜಗತ್ತಿಗೆ ಕೋವಿಡ್ ಆವರಿಸಿದ ಸಂದರ್ಭದಲ್ಲಿ 2 ಕೋವಿಡ್ ವೇವ್ ಅಲ್ಲಿ 1 ವರ್ಷಗಳನ್ನ ನಾವು ಕಳ್ಕೊಂಡ್ವಿ. ಉಳಿದಂತ ಸಮಯ ನಮ್ಗೆ 2.5-3 ವರ್ಷಗಳ ಕಾಲ. ಆ 2.5-3 ವರ್ಷಗಳ ಕಾಲದಲ್ಲಿ ಕಳೆದ 20-30 ವರ್ಷದಲ್ಲಿ ಆಗದಿರೋ ಕೆಲಸವನ್ನ ಮಾಡಿದ್ದೀನಿ. ಇನ್ನು ಮುಂದೆ ಏನ್ ಮಾಡ್ಬೋದು ಅನ್ನೋದನ್ನ ಹೇಳ್ಬೋದು ಹೊರತು ಈಗ ಮಾಡ್ಬೇಕಿತ್ತು ಮಾಡಕ್ಕಾಗಿಲ್ಲ ಅನ್ನೋದು ಯಾವ್ದು ಇಲ್ಲ. ಯಾಕಂದ್ರೆ ಇಡೀ 5 ವರ್ಷದಲ್ಲಿ ಒಂದೇ ಒಂದು ನಿಮಿಷವನ್ನು ಕೂಡ ನಾನು ವೈಯಕ್ತಿಕಕ್ಕಾಗಿ ಉಪಯೋಗಿಸ್ಕೊಂಡಿಲ್ಲ ಅಥವಾ ವೇಸ್ಟ್ ಮಾಡಿಲ್ಲ. ನಿಮ್ಮೆಲ್ಲರ ಗಮನಕ್ಕೆ ತರ್ತೀನಿ. ನನ್ನ ಕನಸಿನ ಹಾಸನ ಅಂತೇಳಿ ಹೇಳಿ 2018ರಲ್ಲಿ ನಾನು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಜನರಿಗೆ 5 ಅಂಶಗಳನ್ನ ಮುಂದೆ ಇಟ್ಟಿದ್ದೆ. ಗುಂಡಿ ಮುಕ್ತ ರಸ್ತೆ ಮಾಡ್ತೀನಿ ಅಂತ ಹೇಳಿದ್ದೆ, 24/7 ವಾಟರ್ ಕೊಡ್ತೀನಿ ಅಂತೇಳಿ ಹೇಳಿದ್ದೆ, 3ನೇದು ರಿಂಗ್ ರೋಡ್ ಕಂಪ್ಲೀಟ್ ಮಾಡ್ತೀನಿ ಅಂತೇಳಿ ಹೇಳಿದ್ದೆ, ನಾಳೆ 4ನೇದು ಕಸ ಮುಕ್ತ ರಸ್ತೆ ಮಾಡ್ತೀನಿ ಅಂತೇಳಿ ಹೇಳಿದ್ದೆ, 5ನೇದು ಹಾಸನ ನಗರಕ್ಕೆ ಒಂದು ಉತ್ತಮವಾದಂಥ ನಾಯಕತ್ವವನ್ನು ಕೊಡ್ತೀನಿ, ಯಾವುದೇ ರೀತಿಯಾದಂಥ ಸ್ವಾವಲಂಬಿ ಇರುತ್ತೋ ಹೊರತು ಯಾವುದೇ ಕಾರಣಕ್ಕೂ ಪರಾವಲಂಬಿ ಇಲ್ಲದೆ ಇರೋಂಥ ವ್ಯವಸ್ಥೆ ಕೊಡ್ತೀನಿ ಅಂತ ಹೇಳಿದ್ದೆ. ನೀವು ಭವಿಷ್ಯ ಸುತ್ತ ಹಾಸನ ಸುತ್ತ ಹೋಗಿ ಬಂದರೆ ಗೂಗಲ್ ಮಾಡಿ ನೋಡಿ. ನಾನು ಇದಿಷ್ಟು 2018ರ ಮೇ 1ನೇ ವಾರದಲ್ಲಿ ನಾನು ಅಪ್ಲೋಡ್ ಮಾಡಿರೋಂಥದ್ದು. ಈಗ ನನ್ನ ಕನಸಿನ ಹಾಸನ 2.0ಗೆ ಹೊಸದಾಗಿ ನಾನು ಚಾಲನೆಯನ್ನು ಕೊಟ್ಟಿದ್ದೀನಿ. ಇವತ್ತು ನಾನು ಪ್ರೆಸ್ ಮೀಟ್ ಮಾಡಿ ನನ್ನ ದೃಷ್ಟಿ ಇರುವಂಥದ್ದು ಹಾಸನವನ್ನು ಮುಂದಿನ 30 ವರ್ಷಗಳಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಕಲ್ಪನೆಯನ್ನು ಇಟ್ಕೊಂಡು ನಾನು ಯೋಜನೆಗಳನ್ನ ರೂಪಿಸಿದ್ದೀನಿ. ಉದಾಹರಣೆಗೆ ಬೆಂಗಳೂರು ಮಂಗಳೂರು NH ಅನ್ನ ನಮ್ಮ ಬಿಳಿಕೆರೆ ಮತ್ತು ಚಿಕ್ಕಮಂಗ್ಳೂರು NHಗೆ ಕನೆಕ್ಟಿವಿಟಿ ಮಾಡೋಂಥ ರಿಂಗ್ ರಸ್ತೆ ಇದೆ, ಅದು ಫ್ಲೈಓವರ್ ಮಾಡಬೇಕು ಅನ್ನೋದು ನನ್ನ ಒಂದು ಕನಸು. ಅದ್ರ ಜೊತೆಗೆ ಹಾಸನವನ್ನ ಉತ್ತಮವಾದಂಥ ಗ್ರೀನ್ ಸಿಟಿ ಮಾಡಲಿಕ್ಕೆ ಅದು ಬೋರ್ಮೆನ್ ಊಟಿ ಅಂತೇಳಿ ಹೇಳಿ ಮುಂಚೆಯಿಂದ ಪ್ರಚಲಿತ ಆಗಿತ್ತು. ನಾನಾ ಕಾರಣಗಳಿಂದ ಆ ಕೆಲಸ ಆಗಿರ್ಲಿಲ್ಲ. ಕೆರೆ ಕಟ್ಟೆಗಳನ್ನ ಹೊಡೆದಿರೋಂಥ ಕೆಲಸ ಮಾಡಿದ್ರು, ನಮ್ಮ ಗಂಧದ ಕೋಟೆ ಹೊಡೆಯುವಂಥ ಕೆಲಸವನ್ನು ಮಾಡಿದ್ರು, ಮರಗಳನ್ನ 1000 ಮರಗಳನ್ನ ಕಟ್ ಮಾಡಿದ್ರು. ಈ ಎಲ್ಲದಕ್ಕೂ ನಾವು ಸೊಲ್ಯೂಷನ್ ಅನ್ನು ಹುಡುಕಿ ಕೆರೆಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದೀನಿ. ಜೊತೆಗೆ 1 ಲಕ್ಷ ಸಸಿಗಳನ್ನ ನೆಡೋದ್ರ ಮುಖೇನ ಹೊಸ ರೆವಲ್ಯೂಷನ್ ಅನ್ನು ಮಾಡೋದಕ್ಕೆ ನಾನು ಮುಂದಿನ 5 ವರ್ಷಗಳಲ್ಲಿ ಯೋಜನೆಯನ್ನು ರೂಪಿಸಿದ್ದೀನಿ. ಇನ್ನೂ 4-5 ಪ್ರಮುಖ ಅಂಶಗಳಿದೆ. ನನ್ನ ಏನು ಒಂದು ಪೇಜಿಗೆ ಹೋದ್ರೆ ನಿಮ್ಗೆ ಅದರ ಮಾಹಿತಿ ಸಿಗುತ್ತೆ. ಯಾವುದು ಪ್ರೀತಮ್ ಗೌಡ ಕೆಲಸ ಮಾಡಬೇಕು ಅನ್ಕೊಳ್ತಾನೆ ಅದ್ರ ಹಿಂದೆ ಒಂದು ಶ್ರಮ ಇರುತ್ತೆ. ಮಾಡ್ಬೇಕಾದ ಕೆಲಸ ತಪಸ್ಸಿನ ರೀತಿಯಲ್ಲಿ ಆ ಕೆಲಸ ಮಾಡ್ತಾನೆ ಅನ್ನೋದನ್ನ ನನ್ನ ಕ್ಷೇತ್ರದ ಮತದಾರರು ಕಣ್ಣಾರೆ ನೋಡಿದ್ದಾರೆ.
2014ರಿಂದ ನಾನು ಕಸ ವಿಲೇವಾರಿ ಕೆಲಸ ಪ್ರಾರಂಭ ಮಾಡಿದೆ. ಚುನಾವಣೆ ಮುಗೀತು, ಶಾಸಕನಾದೆ ಅಂತೇಳಿ ನಿಲ್ಲಿಸಲಿಲ್ಲ. ಈ ದಿನದ ತನಕ ನಾಳೆ ಬೆಳಗ್ಗೆ ಹೋದ್ರು ಕೂಡ ನನ್ನ 20 ಆಟೋಗಳು ಪ್ರತಿದಿನ 25,000 ಮನೆಗಳಿಂದ ಕಸ ವಿಲೇವಾರಿ ಮಾಡುವಂಥ ಕೆಲಸವನ್ನ ಮಾಡ್ತಿದೆ. ಒಮ್ಮೆ ಕೈಗೆತ್ಕೊಂಡಂಥ ಕೆಲಸವನ್ನ ಲಾಜಿಕಲ್ ಎಂಡ್ ತನಕ ತಗೊಂಡೋಗುವಂಥ ಬದ್ಧತೆ ಇರೋ ಕಾರಣಕ್ಕೆ ಪ್ರೀತಮ್ ಗೌಡನನ್ನ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರು ಒಪ್ಪಿದ್ದಾರೆ ಮತ್ತು ನಂಬಿಕೆಯನ್ನು ಇಟ್ಟಿದ್ದಾರೆ. ಸರ್, ಅದೇ ರೀತಿ ಈಗ ನಾವೀಗ ಒಂದು ಸರ್ವೆ ಮಾಡಿದ್ದೀವಿ. ಅದ್ರ ಪ್ರಕಾರ ಕೆಲವೊಂದು ಯೂತ್ಸ್ ಇಂದ ನಮಗೆ ಒಂದೆರಡು ಪ್ರಶ್ನೆಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಈಗ ಹಾಸನಲ್ಲಿ ನಮಗೆ ಯೂತ್ಸಿಗೆ ಏನು ಬೇಕು ಅನ್ನೋದು ಒಂದೆರಡು ಕ್ವಶನ್ ಇದೆ. ಸೊ ಅದರಲ್ಲಿ ಮೊದಲನೇದು ಸರ್, ನಿಮ್ಗಿಂತ ಸೂಕ್ತವಾದ ವ್ಯಕ್ತಿ ಇಲ್ಲ ಈ ಅನುಭವನ ಎಕ್ಸ್ಪೀರಿಯನ್ಸ್ ಮಾಡಿರೋದಕ್ಕೆ. ಸರ್, ಹಾಸನಲ್ಲಿ ಎಜುಕೇಶನ್ ಇದೆ, ಅತ್ಯುತ್ತಮವಾದ ಎಜುಕೇಶನ್ ಇದೆ. ಇವತ್ತು SSLC ರಿಸಲ್ಟ್ಸ್ ಬೇರೆ ಬಂದಿದೆ, ಅದ್ರಲ್ಲಿ 3ನೇ ಸ್ಥಾನ ಪಡೆದಿದ್ದೀವಿ. ಅವಾಗಿನ ಕಾಲದಲ್ಲಿ ಎಲ್ಲೋ ಒಂದು 20ನೇ ಸ್ಥಾನ ಆ ತರ ಇರ್ತಾ ಇದ್ವಿ, ಇವತ್ತು ಮುಂಚೂಣಿಯಲ್ಲಿ ಇದೀವಿ. ಸರ್, ಎಜುಕೇಶನ್ ಅಲ್ಲಿ ಮುಂದೆ ಇದೀವಿ. ಬಟ್ ಹಾಸನ ಜನತೆಯ ಹುಡುಗರು ಏನಿದ್ದಾರೆ, ಓದ್ಬಿಟ್ಟು ಎಲ್ಲರೂ ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲ ಚೆನ್ನೈಗೆ ಹೋಗ್ಬೇಕು, ಇಲ್ಲ ಮುಂಬೈಗೆ ಹೋಗ್ಬೇಕು ಸರ್. ಸರ್, ಈ ನಿಟ್ಟಿನಲ್ಲಿ ಹಾಸನಲ್ಲಿ ನಮ್ಗೆ ಉದ್ಯೋಗ ಕಲ್ಪಿಸ್ಕೊಡಿರೋ ನಿಟ್ಟಿನಲ್ಲಿ ಯಾವ್ದಾದ್ರು ನಿಮ್ಗೆ ಯೋಚನೆಗಳಿರೋ ಅಥವಾ ಯೋಜನೆಗಳು ಯಾವ್ದಾದ್ರು ರೂಪಿಸ್ಕೊಂಡಿದ್ದೀರಾ ಸರ್? ನೋಡಿ, ಹಾಸನದಲ್ಲಿ ಉದ್ಯೋಗ ಸೃಷ್ಟಿ ಆಗ್ಬೇಕು ಅಂದ್ರೆ ನಗರ ಒಂದು ಪ್ಲಾನ್ ಸಿಟಿ ಆಗಿರ್ಬೇಕು. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇದ್ರೆ ಮಾತ್ರ ಇನ್ವೆಸ್ಟರ್ಸ್ ಹಾಸನಕ್ಕೆ ಬಂದು ದುಡ್ಡನ್ನು ಹಾಕ್ತಾರೆ, ಕಂಪ್ನಿಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಕಳೆದ 20-25 ವರ್ಷದಲ್ಲಿ ಯಾರು ಜನಪ್ರತಿನಿಧಿ ಆಗಿದ್ರು ಅವ್ರಿಗೆ ಇದ್ರ ಬಗ್ಗೆ ಕಲ್ಪನೆನೇ ಇರಲಿಲ್ಲ. ಅದಕ್ಕೆ ಒಬ್ಬ ವಿದ್ಯಾವಂತ ಯುವಕನ್ನ ಶಾಸಕನಾಗಿ ಮಾಡ್ಕೊಂಡಿರೋಂಥದ್ದು ಹಾಸನ. ಕಳೆದ 5 ವರ್ಷದಲ್ಲಿ ನಾನು ಎಲ್ಲ ಕನೆಕ್ಟಿಂಗ್ ರೋಡ್ಸ್ ಅನ್ನ ಸುಸಜ್ಜಿತವಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ರಿಂಗ್ ರಸ್ತೆ ಇರ್ಬೋದು, 80 ಫೀಟ್ ರೋಡ್ ಇರ್ಬೋದು. ಹಾಸನಕ್ಕೆ 8 ತಾಲೂಕು ಕ್ವಾರ್ಟರ್ಗಳಿಂದ 7 ಇತರ ತಾಲೂಕು ಹೆಡ್ ಕ್ವಾರ್ಟರಿಂದ ಹಾಸನಕ್ಕೆ ಕನೆಕ್ಟ್ ಆಗುವಂಥ ಎಲ್ಲ ರಸ್ತೆಗಳನ್ನ ಉನ್ನತೀಕರಿಸಿದ್ದೀವಿ. ಅದ್ರ ಜೊತೆಯಾಗಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಲ್ಯಾಂಡು ಕಳೆದ 12 ವರ್ಷದಿಂದ ಸುಪ್ರೀಂ ಕೋರ್ಟಲ್ಲಿ ಇತ್ತು. ಆ ವ್ಯಾಜ್ಯವನ್ನ ಬಗೆಹರಿಸಿ 700ಕ್ಕೂ ಹೆಚ್ಚು ಎಕರೆಯನ್ನ ನಮ್ಮ ಏನು ಫ್ಯಾಕ್ಟ್ರೀಸ್ ಆಗ್ಬೋದು, ಇಂಡಸ್ಟ್ರೀಸ್ ಆಗ್ಬೋದು, ನಮ್ಮ IT ಇಂಡಸ್ಟ್ರೀಸ್ ಬರೋದಕ್ಕೆ ಭೂಮಿಯನ್ನು ಲಭ್ಯ ಮಾಡಿಕೊಟ್ಟಿದ್ದೀವಿ. ಕಾಮಗಾರಿ ಈಗಾಗಲೇ ಪ್ರಾರಂಭ ಆಗಿದೆ. ನಿಮ್ಮೆಲ್ಲರಿಗೂ ಒಂದು ಆಶ್ವಾಸನೆ ಕೊಡ್ತೀನಿ, ಹಾಸನಲ್ಲೇ ಓದಿದಂಥ ಯುವಕರಿಗೆ ಹಾಸನದಲ್ಲೇ ಕೆಲಸ ಮಾಡೋದಕ್ಕೆ ಸೂಕ್ತವಾದ ಭೂಮಿಕೆಯನ್ನು ಕೊಡಲಿಕ್ಕೆ ನಾನು ಒಬ್ಬ ಕಂಪ್ಯೂಟರ್ ಸೈನ್ಸ್ ಗ್ರಾಜ್ಯುಯೇಟ್ ಆಗಿ ನನ್ನ ಬ್ಯಾಚ್ಮೆಂಟ್ಸ್ ಇರ್ಬೋದು, ಸೀನಿಯರ್ಸ್ ಇರ್ಬೋದು, ಜೂನಿಯರ್ಸ್ ಒಟ್ಟಿಗೆ ಚರ್ಚೆ ಮಾಡಿ ಮುಂದಿನ 1 ವರ್ಷದೊಳಗೆ ಕೆಲಸ ಪ್ರಾರಂಭ ಆಗುತ್ತೆ. 2028ಕ್ಕೆ ನಾನು ಈಗ ರಿಪೋರ್ಟ್ ಕಾರ್ಡ್ ತಗೊಂಡೋದಂಥ ಸಂದರ್ಭದಲ್ಲಿ ಕನಿಷ್ಠ 5,000 to 7,000 ಹಾಸನದ ವಿದ್ಯಾರ್ಥಿಗಳಿಗೆ ಹಾಸನದಲ್ಲೇ ಕೆಲಸ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟು 2028ರಲ್ಲಿ ಮತ ಕೇಳ್ತೀನಿ. 3ನೇ ಬಾರಿ ನಾನು ಶಾಸಕನಾಗಂಥ ಸಂದರ್ಭದಲ್ಲಿ ನೀವು ಈ ರೆಕಾರ್ಡ್ನ ಸೇವ್ ಮಾಡಿ ಇಟ್ಕೊಂಡಿರಿ. 28ಕ್ಕೆ ನೀವು ಯಾವ ಚಾನಲಲ್ಲಿ ಇರ್ತೀರೋ ಅಥವಾ ನಿಮ್ಮದೇ ಚಾನಲ್ ಆಗಿರುತ್ತೋ ಗೊತ್ತಿಲ್ಲ, ಬಂದಂಥ ಸಂದರ್ಭದಲ್ಲಿ ಲೆಫ್ಟ್ ಸೈಡಿಗೆ ಇದನ್ನು ಹಾಕಿ, ರೈಟ್ ಸೈಡಿಗೆ ಇಷ್ಟು ಜಾಬ್ ಕ್ರಿಯೇಟ್ ಮಾಡಿದ್ದೀನಿ ಅನ್ನೋದನ್ನ ಪ್ರೀತಮ್ ಗೌಡ ನುಡಿದಂತೆ ನಡೆದ ಶಾಸಕ ಅಂತ ನಿಮ್ಮ ಚಾನಲ್ ಮೂಲಕ ಜನರಿಗೆ ತಿಳಿಸುವಂತ ಕೆಲಸವನ್ನು ಮಾಡಿ. ಖಂಡಿತ ಸರ್, ಖಂಡಿತ. ಸೊ ಇನ್ನೊಂದು ಪ್ರಶ್ನೆ ಇರೋದು ಸರ್, ಹಾಸನಲ್ಲಿ ಕ್ರೀಡೆಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ. ಇದಾರೆ ಅಂದ್ರೆ ಕ್ಲಬ್ಸ್ ಗಳಿದೆ ಅಥವಾ ಇನ್ನೊಂದಿದೆ, ಬಟ್ ಒಂದು ಹೈಯರ್ ಎಂಡ್ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕಂದ್ರೆ ಒಂದು ಹೈಯರ್ ಎಂಡ್ ಟ್ರೈನಿಂಗ್ ಪ್ರೋಸೆಸ್ ಬೇಕಾಗತ್ತೆ. ಸೊ ಅದ್ರದ್ದು ಕೊರತೆ ಇಲ್ಲಿ ಇದೆ. ಯಾಕಂದ್ರೆ ಅದು ಕೋಚಸ್ ಇರ್ಬೋದು, ಒಂದು ಒಳ್ಳೆ ಕೋಚಸ್ ಗಳನ್ನ ತರ್ತಕ್ಕಂಥ ಕೆಲಸ ಇರ್ಬೋದು, ಅಥವಾ ಅದಕ್ಕೆ ಬೇಕಾಗಿರ್ತಕ್ಕಂಥ ಫೆಸಿಲಿಟಿ ಇರ್ಬೋದು, ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್ ಗಳಿರ್ಬೋದು, ಈಗ ಇದೆ. ಬಟ್ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುವಂತ ಒಂದು ಯಾವ್ದಾದ್ರು ನಿಮಗೆ ಯೋಜನೆಗಳನ್ನ ಹಾಕೊಂಡಿದ್ದೀರಾ ಸರ್ ನೆಕ್ಸ್ಟ್? ಬಹುಶಃ ನೀವು ಸ್ಟೇಡಿಯಂ ನೋಡಿಲ್ಲ ಅನ್ಸುತ್ತೆ, ರೆಡಿಮೇಡ್ ಕ್ವಶನ್ ಬಂದು ಕೇಳ್ತಾ ಇದ್ದೀರಿ. ಹಾಸನಕ್ಕೆ 25 ವರ್ಷದಿಂದ ಸ್ಟೇಡಿಯಂ ಅಲ್ಲಿ ಬಣ್ಣ ಹೊಡಿಸ್ತಿದ್ರು ಇಲ್ವೋ ಗೊತ್ತಿಲ್ಲ, ಆದ್ರೆ ನಾನು ಶಾಸಕನಾದ ನಂತರ ಸಿಂಥೆಟಿಕ್ ಟ್ರ್ಯಾಕ್ ಅನ್ನ ಮಾಡಿದ್ದೀನಿ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಿನ ಅಥ್ಲೆಟಿಕ್ಸ್ಗೆ ಅನುಕೂಲ ಆಗೋ ರೀತಿಯಲ್ಲಿ 13 ಕೋಟಿ ರೂಗಳಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಅನ್ನ ಮಾಡಿದ್ದೀವಿ. ಹಾಸನದ ಸ್ಟೇಡಿಯಂ ಅನ್ನ ಮೂಲಭೂತ ಸೌಕರ್ಯ, ರಸ್ತೆ ಆಗ್ಬೋದು, ಲೈಟಿಂಗ್ಸ್ ಆಗ್ಬೋದು, ವಾಕಿಂಗ್ ಪಾರ್ಕ್ ಇರ್ಬೋದು, ನಮ್ಮ ಎಲ್ಲ ಕ್ರೀಡೆಗಳಿಗೆ ಬೇಕಾಗುವಂತ ಜಾಗವನ್ನ ನಿಗದಿಪಡಿಸಿ ಉತ್ತಮವಾದಂತ ಒಂದು ಫೀಲ್ ಕೊಡೋ ರೀತಿಯಲ್ಲಿ ಸ್ಟೇಡಿಯಂ ಅನ್ನು ಇಂಪ್ರೂವ್ ಮಾಡಿದೀವಿ. ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯಮಾಡಿ ಹೋಗಿ, ಲೈಟಿಂಗ್ಸ್ ಆನ್ ಆಗಿರುತ್ತೆ, 2 ನಿಮಿಷ ಸ್ಟೇಡಿಯಂ ನೋಡೋಗಿ. ಆ ಎಲ್ಲಾದ್ರೂ ಇನ್ಫ್ರಾಸ್ಟ್ರಕ್ಚರ್ ಕೊಡೋದ್ರ ಜೊತೆಯಾಗಿ ಕೃಷ್ಣ ಅಂತ ಒಬ್ಬ ಅತ್ಯುತ್ತಮ ಮತ್ತು ಹಿರಿಯ ಕೋಚ್ ಇದ್ದಾರೆ ಫುಟ್ಬಾಲ್, ಅವರು ಕರ್ನಾಟಕ ತಂಡದ ಕೋಚ್ ಆಗಿದ್ರು. ಅವ್ರನ್ನ ಹಾಸನಕ್ಕೆ ತಂದಿದ್ದೀನಿ. ಯಾಕಂದ್ರೆ ಫುಟ್ಬಾಲ್ ಅಲ್ಲಿ ಹಾಸನದಲ್ಲಿ ಒಳ್ಳೆ ಕ್ರೀಡಾಪಟುಗಳಿದ್ದಾರೆ, ಅವ್ರಿಗೆ ಉತ್ತಮವಾದ ಕೋಚ್ ಸಿಗ್ಬೇಕು ಅಂತ. ಅದೇ ರೀತಿಯಾಗಿ ಇಂಡೋರ್ ನಮ್ಮ ಸ್ವಿಮ್ಮಿಂಗ್ ಪೂಲ್ ಇತ್ತು, ಪಕ್ಕದಲ್ಲೇ ಔಟ್ಡೋರ್ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಫುಟ್ಬಾಲ್ ಮತ್ತೆ ಹಾಕಿಗೆ ಸಿಂಥೆಟಿಕ್ ಸ್ಟೇಡಿಯಂ ಮಾಡಬೇಕು ಅಂತ ಹೇಳಿ ಕೇಳಿದ್ರು. ಅದಕ್ಕೆ ಈಗ ಆಲ್ರೆಡಿ ಪ್ರಪೋಸಲ್ ಹೋಗಿದೆ. ಈ ರೀತಿಯಾಗಿ ಪ್ರತಿಯೊಂದು ಕ್ರೀಡೆಗೆ ಕೂಡ ಜಾಗವನ್ನು ನಿಗದಿಪಡಿಸಿ ಅದಕ್ಕೆ ಅದರೇ ಆದಂತ ಕೋಚ್ ಕೊಡುವಂತ
ನಮ್ಮ ಏನು ಮಾನವ ಸಂಪನ್ಮೂಲವನ್ನ ಹುಡ್ಕೋ ಕೆಲಸವನ್ನ ಮಾಡಿ, ಇದೆಲ್ಲ ನಿರಂತರ ಪ್ರಕ್ರಿಯೆ. ಹೌದು. ಬೆಳಗ್ಗೆ ರಾತ್ರಿ ಆಗೋದಕ್ಕೆ ಇದ್ಯಾವುದು ಸಾಫ್ಟ್ವೇರ್ ಅಲ್ಲ. ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಎರಡನೇದು ಮಕ್ಕಳನ್ನ ಹುರಿದುಂಬಿಸಿ ಕ್ರೀಡೆಗೆ ಬರೋವಂತೆ ಎಂಕರೇಜ್ ಮಾಡಬೇಕು, ಬಂದಂತ ಮಕ್ಕಳಿಗೆ ಶಕ್ತಿ ತುಂಬುವಂತ ಕೆಲಸಕ್ಕೆ ಕೋಚ್ಗಳು ಇರಬೇಕು. ಇದು ಕೋಳಿ ಮೊದಲ ಮೊಟ್ಟೆ ಮೊದಲು ಅಂದ್ರೆ ಎರಡೂ ಇಲ್ಲ ಕುರಿ ಅಂತೆಲ್ಲ ಆದಂಗಾಗುತ್ತೆ. ಹಂಗಾಗಿ ಫಸ್ಟ್ ಯಾವ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ಅನೇಕ ಕನ್ಫ್ಯೂಷನ್ ಇರುತ್ತೆ. ನಾನು ಆಸ್ ಎ ಸ್ಪೋರ್ಟ್ಸ್ ಮ್ಯಾನ್ ನನ್ನಲ್ಲಿ ಆ ಬದ್ಧತೆ ಇದೆ. ನಿಮ್ಮೆಲ್ಲರ ಗಮನಕ್ಕೆ ನಾನು ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ VTU ನ ಕ್ಯಾಪ್ಟನ್ ಆಗಿದ್ದೆ. ನಮ್ಮ ಕಾಲೇಜ್ನ ನಾನು ಕ್ಯಾಪ್ಟನ್ ಆಗಿ VTU ಚಾಂಪಿಯನ್ ಆಗಿದ್ದೆ. ನಾನು 5ನೇ ತರಗತಿಯಿಂದ ಇಂಜಿನಿಯರಿಂಗ್ ಮುಗಿಸೋ ತನಕ ಪ್ರತಿದಿನ ಕನಿಷ್ಠ 2 ಗಂಟೆಗಳ ಕಾಲ ವಾಲಿಬಾಲ್ ಆಡಿ ಒಬ್ಬ ಕ್ರೀಡಾಪಟು ಅಂತೇಳಿ ಹೇಳಿ ಇಡೀ ಜಿಲ್ಲೆಯಲ್ಲಿ ಹೆಸರು ಮಾಡಿದಂಥ ಒಬ್ಬ ಯುವಕನಾಗಿದ್ದೆ. ಹಾಗಾಗಿ ನನಗೆ ಕ್ರೀಡೆ ಬಗ್ಗೆ ಆಸಕ್ತಿ ಮತ್ತು ಅದರ ಕಾಳಜಿ ಬಹುಶಃ ಬೇರೆ ಜನಪ್ರತಿನಿಧಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಫ್ಯಾಂಟಾಸ್ಟಿಕ್ ಸರ್. ಸರ್, ಈಗ ಕೊನೆಯದಾಗಿ ಹಾಸನ ಜನತೆಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್? ಹಾಸನ ಜನಕ್ಕೆ ಪ್ರೀತಮ್ ಗೌಡ ಮನೆ ಮಗ ಇರ್ತಿತ್ತು. ಹೌದು. 5 ವರ್ಷಕ್ಕೊಂದ್ಸಲಿ ಯಾರು ರಾಜಕಾರಣಿಗಳು ಬರ್ತಾರೆ ಅವ್ರು ನೆಂಟ್ರಿದ್ದಂಗೆ ಮನೆ ಮಗನ ಉಳಿಸ್ಕೊಳ್ತಾರ ಹೊರತು ನೆಂಟ್ರುಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಹಾಸನ ಜನ. ಎಷ್ಟೇ ಸಮಸ್ಯೆ ಇರಲಿ, ಏನೇ ಸಮಸ್ಯೆ ಇರಲಿ, ಅದಕ್ಕೆ ಪರಿಹಾರ ಪ್ರೀತಮ್ ಗೌಡನ ಹತ್ರ ಇರುತ್ತೆ. ಅವನ ಹತ್ರ ಕೂತು ಚರ್ಚೆ ಮಾಡಿದ್ರೆ ಕೆಲಸ ಮಾಡ್ತಾನೆ ಅನ್ನೋ ನಂಬಿಕೆ ಹಾಸನ ಜನಕ್ಕೆ ಬಂದಿದೆ. ಅದೆಲ್ಲದಕ್ಕಿಂತ ಮಿಗಿಲಾಗಿ ಅವರು 50 ವರ್ಷದ ಪೊಲಿಟಿಕಲ್ ಏಜ್ನಲ್ಲಿ ಮಾಡೋಕ್ಕಾಗದಿರೋಂಥ ಕೆಲಸವನ್ನ ಪ್ರೀತಮ್ ಗೌಡ 5 ವರ್ಷದ ಪೊಲಿಟಿಕಲ್ ಏಜ್ನಲ್ಲಿ ಸಾಧಿಸಿ ತೋರಿಸಿದ್ದಾನೆ ಅನ್ನೋ ಸಂತೃಪ್ತಿ ನನ್ನ ಕ್ಷೇತ್ರದ ಮತದಾರರಲ್ಲಿದೆ. ಆ ಮತದಾರರ ದೇವರುಗಳು ಪ್ರೀತಮ್ ಗೌಡನ ಯಾವ ರೀತಿಯಾಗಿ ಬೆಳೆಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ, ಬೇರೆ ಪಕ್ಷಕ್ಕೆ ಓಟ್ ಹಾಕಿದ್ರೆ ಒಬ್ಬ ಶಾಸಕನಿಗಾಗಿ ಓಟ್ ಹಾಕ್ತೀನಿ ಅಂತ ಅನ್ಕೊಳ್ತಾರೆ. ಆದ್ರೆ ಪ್ರೀತಮ್ ಗೌಡನ್ಗೆ ಓಟ್ ಹಾಕಿದ್ರೆ ಅವನು ಮುಂದಿನ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಮಂತ್ರಿ ಆಗ್ತಾನೆ, ಭವಿಷ್ಯದ ನಾಯಕನಾಗ್ತಾನೆ ಅನ್ನೋ ಒಂದು ಕಲ್ಪನೆ, ಒಂದು ಬದ್ಧತೆಯನ್ನು ಇಟ್ಕೊಂಡು ಅವರಲ್ಲಿ ಒಂದು ಹೊಸ ಹುಮ್ಮಸ್ಸಿದೆ. ಪ್ರೀತಮ್ ಗೌಡನ್ನ ಬೆಳೆಸಿದ್ರೆ ಜಿಲ್ಲೆ ಎಲ್ಲ ರಾಜ್ಯದ ನಾಯಕ ಆಗ್ತಾನೆ ಅನ್ನೋ ಆ ನಂಬಿಕೆಗೆ ಈ ಬಾರಿ ಮತ ಹಾಕ್ತಾರೆ. ಬಹುಶಃ ನೀವು ಇಂಟರ್ವ್ಯೂ ಮಾಡಿದಿರಿ, ಕಾಂಗ್ರೆಸ್ ಜನತಾದಳದ ಅಭ್ಯರ್ಥಿಗಳ ಇಂಟರ್ವ್ಯೂನ ಒಂದ್ ಕಡೆ ಹಾಕಿ, ನನ್ನ ಇಂಟರ್ವ್ಯೂನು ಹಾಕಿ, ನೀವೇ ಒಂದ್ಸಲಿ ಅನಾಲಿಸಿಸ್ ಮಾಡಿ ನಿಮ್ಮ ಓಟ್ ಯಾರಿಗೆ ಅಂತೇಳಿ ನೀವು ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಹಾಸನ ಜಿಲ್ಲೆ ಜನ, ಹಾಸನ ಕ್ಷೇತ್ರದ ಜನ ಜನಪ್ರತಿನಿಧಿ ಅಂದ್ರೆ ಯಾರಿಗೆ ಓಟ್ ಹಾಕ್ಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಫಸ್ಟ್ ಕಾನ್ಫಿಡೆನ್ಸ್ ಇರಬೇಕು, ಎರಡನೇದು ಬಾಡಿ ಲ್ಯಾಂಗ್ವೇಜ್ ಇರಬೇಕು, ಮೂರನೇದು ಮಾಡಬೇಕು ಅನ್ನೋ ಕಲ್ಪನೆ ಇರಬೇಕು. ಎಲ್ಲದಕ್ಕೂ ಮುಖ್ಯವಾಗಿ ಕನ್ಸಿರ್ಬೇಕು. ಕನ್ಸು ಅಂದ್ರೆ ಹಗಲುಗನ್ಸಲ್ಲ. ಏನಾದ್ರು ಕನ್ಸ್ಕೊಂಡ್ರೆ ಅದು ಕ್ಷೇತ್ರದ ಒಳಿತಿಗಾಗಿರ್ಬೇಕು, ಕ್ಷೇತ್ರಕ್ಕೆ ನಾನೇನಾದ್ರೂ ಕೊಡುಗೆ ಕೊಡಬೇಕು ಅನ್ನೋ ಮಾನಸಿಕತೆ ಇರಬೇಕು. ಯಾರು ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಆಗಿದ್ದಾರೆ, ಅವ್ರ ತಂದೆ 20 ವರ್ಷ ಶಾಸಕರಾಗಿದ್ರು. ಅವ್ರ ತಂದೆಯವರೇ ಅನೇಕ ಜಟಿಲ ಸಮಸ್ಯೆಗಳನ್ನ ಮಾಡ್ಲಿಕ್ಕಾಗದೆ ಕೈ ಚೆಲ್ಲಿ ಕೂತಿದ್ದಂಥವ್ರು. 5 ವರ್ಷಗಳ ಕಾಲ ಪ್ರೀತಮ್ ಗೌಡ ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡಿದ್ದಾನೆ. ಹಾಗಾಗಿ ಕೈಲಿರೋ ಅಂತ ಬೆಣ್ಣೆಯನ್ನ ಬಿಟ್ಟು ಡಾಲ್ಡಾ ತುಪ್ಪಕ್ಕೋ ಪಾಮಾಯಿಲ್ ತುಪ್ಪಕ್ಕೋ ಹುಡ್ಕೊಂಡು ಹೋಗೋಷ್ಟು ದಟ್ಟರು ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ಜನತೆ ಅಲ್ಲ. ಅವರು ಬಹಳ ವಿದ್ಯಾವಂತರಿದ್ದಾರೆ, ಸಂಸ್ಕಾರವಂತರಿದ್ದಾರೆ, ಎಲ್ಲವನ್ನ ತಿಳಿದಂಥವ್ರು ಇದ್ದಾರೆ. ಪ್ರೀತಮ್ ಗೌಡ ಎಲ್ಲಿ ಕರೆದ್ರೆ ಅಲ್ಲಿಗೆ ಬಂದು ಕೆಲಸವನ್ನ ಅಟೆಂಡ್ ಮಾಡ್ತಾನೆ ಅನ್ನೋ ನಂಬಿಕೆ ಇರುವಂತ ಸಂದರ್ಭದಲ್ಲಿ ಅವರ ಸಹಜ ಆಯ್ಕೆ ಅವ್ರ ಮನೆ ಮಗ ಪ್ರೀತಮ್ ಗೌಡ. ಹೌದು ಸರ್. ಸರ್, ಎಷ್ಟೊಂದು ವಿಚಾರಗಳು ನಮಗೆ ಗೊತ್ತಿರಲಿಲ್ಲ. ಸೊ ನಿಮ್ದು ಮುಂದಿನ ಪ್ಲಾನ್ಸ್ಗಳಿರ್ಬೋದು, ಅಥವಾ ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿ, ಅಥವಾ ನಿಮ್ಮ ಬ್ಯಾಕ್ ಗ್ರೌಂಡ್ ವರ್ಕ್ಸ್ ಏನೇನು ಮಾಡಿದ್ರಿ ಅದೆಲ್ಲ ನಮಗೆ ತಿಳಿಸ್ಕೊಟ್ಟಿರೋದಕ್ಕೆ ತಮಗೆ ಧನ್ಯವಾದ ಸರ್ ಮೊದಲನೇದಾಗಿ. ಅದರಲ್ಲೂ ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮಗೆ ಟೈಮ್ ಮಾಡಿಕೊಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ಅದಕ್ಕೊಂದು ದೊಡ್ಡ ಥ್ಯಾಂಕ್ಸ್ ಸರ್. ಅದೇ ರೀತಿ ಹಾಸನ ಜನತೆಗೆ ನಿಮ್ಮಂತ ಧೀಮಂತ ನಾಯಕ ಬೇಕು, ನಿಮ್ಮಂತ ಯುವ ನಾಯಕರು ಬೇಕು. ಸೊ ಹಾಸನ ಜನತೆ ದಯವಿಟ್ಟು ಯೋಚನೆ ಮಾಡಿ, ಪ್ರಗತಿಪರ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಓಟ್ ಹಾಕಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸೊ ಫ್ಯಾಮಿಲಿ ನೋಡಿದ್ರಲ್ಲ, BJP ಸಪೋರ್ಟರ್, ಹಾಸನ್ BJP ಸಪೋರ್ಟರ್ಸು ಏನೇನು ಮಾಹಿತಿ ಕೊಟ್ಟರು, ಏನೇನು ಅಭಿವೃದ್ಧಿ ಕಾರ್ಯಗಳಾಗಿದೆ ಅಂತ. ಅದೇ ರೀತಿ ಶ್ರೀಯುತ ಪ್ರೀತಮ್ ಜೇಗೌಡರನ್ನು ಮಾತಾಡ್ಸಿದ್ದೀವಿ. ಸೊ ಅವರ ಮಾತುಗಳು ನೀವು ಕೇಳಿದ್ದೀರಾ. ಸೊ ಈಗ ನೀವು ಡಿಸೈಡ್ ಮಾಡಬೇಕು ಯಾರಿಗೆ ಓಟ್ ಹಾಕಬೇಕು, ಏನು ಕತೆ ಅಂತ. ಸೊ ನಮ್ಮ ಈ ವಿಡಿಯೋದಲ್ಲಿ ನಾವು ಯಾವುದೇ ಒಂದು ಸೀಮಿತ ಪಕ್ಷನ ಸಪೋರ್ಟ್ ಮಾಡಿಕೊಂಡು ಅಥವಾ ಆ ಥರ ಏನು ನಾವು ಮಾಡ್ತಾ ಇಲ್ಲ. ಜನರಿಗೆ ಹಾನೆಸ್ಟಾಗಿ ಇಲ್ಲಿ ಏನೇನು ನಡೀತಾ ಇದೆ, ಹಾಸನದಲ್ಲಿ ಏನೇನು ನಡೀತಾ ಇದೆ, ಅಥವಾ ಹಾಸನಲ್ಲಿ ಒಂದು ಪಕ್ಷದ ಸಪೋರ್ಟರ್ಸ್ ಏನೇನು ಮಾಡ್ತಾ ಇದ್ದಾರೆ ಅಥವಾ ಏನೇನು ಕಾರ್ಯಗಳು ಮಾಡ್ತಾ ಇದ್ದಾರೆ ಅದನ್ನು ತೋರಿಸ್ತಕ್ಕಂಥ ಒಂದು ಹಾನೆಸ್ಟ್ ಪ್ರಯತ್ನ ಇದು. ಸೊ ದಯವಿಟ್ಟು ಯಾರು ಈ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಆ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಖಂಡಿತ ಇಲ್ಲ. ನಾನು ಯಾವುದೇ ಒಂದು ಪಕ್ಷಕ್ಕೆ, ನಾವು ಯಾವುದೇ ಕಾರಣಕ್ಕೂ ಒಂದು ಪಕ್ಷಕ್ಕೆ ನಾವು ಸೀಮಿತರಲ್ಲ. ನಾವು ಜನರ ಪರ. ಸೊ ಜನರಿಗೆ ಏನೇನು ಒಳ್ಳೆಯದಾಗುತ್ತೆ, ಜನರಿಗೆ ಏನೇನು ಇನ್ಫಾರ್ಮೇಷನ್ ಕೊಡಬೇಕು ಅದು ಕೊಡೋದು ನಮ್ಮ ಕರ್ತವ್ಯ. ಸೊ ದಯವಿಟ್ಟು ಈ ವಿಡಿಯೋ ನೋಡಿದವರೆಲ್ರಿಗೂ ತುಂಬ ಥ್ಯಾಂಕ್ಸ್. ಅದೇ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ, ಅದೇ ರೀತಿ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಸಿಕ್ಕಿದ್ದಲ್ಲಿ ಸೊ ದಯವಿಟ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಕಲೀಗ್ಸ್ ಜೊತೆ ಮಿಸ್ ಮಾಡ್ದೇ ಶೇರ್ ಮಾಡಿ. ಅದೇ ರೀತಿ ನಮಗೂ ಸಪೋರ್ಟ್ ಮಾಡ್ತಾರೆ.
ಮಿಸ್ ಮಾಡ್ದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನಮ್ಮ ನೆಕ್ಸ್ಟ್ನೇ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.